PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ಈಗ ಮಾದರಿ ಸಮೀಕ್ಷೆ ಮತ್ತು ಯಾದೃಚ್ಛಿಕಲ್ಲದ ಮಾದರಿಗಳ ಬಗ್ಗೆ ಕೆಲವು ವಿಷಯಗಳನ್ನು ಚರ್ಚಿಸುತ್ತೇನೆ. ಮಾದರಿ ಸಮೀಕ್ಷೆ ಅಂದರೆ ನಾವು ನೋಡಿದ್ದೀವಿ ಈಗಾಗಲೇ ಹೋದ ತರಗತಿಯಲ್ಲಿ. ಮಾದರಿ ಸಮೀಕ್ಷೆ ಅಂದರೆ ಏನು, ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಮಾದರಿ ಸಮೀಕ್ಷೆ ಅಂತಂದರೆ ಸಂಪೂರ್ಣ ಎಣಿಕೆಯಲ್ಲಿ ಅಥವಾ ಜನಸಂಖ್ಯೆಯಲ್ಲಿ ಕೆಲವೇ ಭಾಗವನ್ನು ನಾವು ಆಯ್ದುಕೊಂಡು ಅಧ್ಯಯನ ಮಾಡಿದರೆ ಅದು ಮಾದರಿ ಸಮೀಕ್ಷೆ. ಸಂಪೂರ್ಣ ಎಣಿಕೆಯಲ್ಲಿ ಅಥವಾ ಜನಸಂಖ್ಯೆ ಅಂದರೇನು, ಸಂಪೂರ್ಣ ಎಣಿಕೆಯಲ್ಲಿ ಕೆಲವೇ ಭಾಗಗಳನ್ನು ಆಯ್ದುಕೊಂಡು ಅಧ್ಯಯನ ಮಾಡುವುದೇ ಮಾದರಿ ಸಮೀಕ್ಷೆ ಅಂತ ಹೇಳ್ತೀವಿ. ಯಾಕೆಂದರೆ ಮಾದರಿ ಸಮೀಕ್ಷೆ ಅಂತಂದರೆ ಕೆಲವೇ ವ್ಯಕ್ತಿಗಳನ್ನು ಆಯ್ದುಕೊಂಡು ಅಧ್ಯಯನ ಮಾಡುವಂಥದ್ದು. ಜನಸಂಖ್ಯೆ ಅಂತಂದರೆ ಸಂಪೂರ್ಣ ಎಣಿಕೆ, ಪ್ರತಿಯೊಂದು ಮನೆಗೆ ಹೋಗಿ ಅಧ್ಯಯನ ಮಾಡುವಂಥದ್ದು ಸಂಪೂರ್ಣ ಎಣಿಕೆ ಅಂತಂದರೆ ಜನಸಂಖ್ಯೆ, ಜನನ, ಮರಣ, ಉದ್ಯೋಗ, ನಿರುದ್ಯೋಗ, ಸ್ತ್ರೀಯರ ಸಂಖ್ಯೆ, ಪುರುಷರ ಸಂಖ್ಯೆ, ನೋಡಿರಿ, ಗ್ರಾಮೀಣ ವಾಸಿಗಳು, ನಗರ ವಾಸಿಗಳು, ಅವರ ವರಮಾನ, ಉದ್ಯೋಗ, ನಿರುದ್ಯೋಗ, ಅವರ ಆಸ್ತಿಗಳು, ವಾಹನಗಳು, ಅವರ ಜೀವನದ ಎಲ್ಲ ಸಲಕರಣೆಗಳು, ಇವೆಲ್ಲವುಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವುದು ಸಂಪೂರ್ಣ ಎಣಿಕೆ ಅಥವಾ ಜನಸಂಖ್ಯೆ. ಈ ಜನಸಂಖ್ಯೆನ ನಾವು ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಶೋಧಕ ಏನು ಮಾಡ್ತಾನೆ, ಮನೆಗೆ ಹೋಗಿ ಅವರ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ನಾವು ಅವರಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾವು ಬರೆದುಕೊಂಡು ಬಂದು ದತ್ತಾಂಶಗಳನ್ನು ಸಂಗ್ರಹಿಸುತ್ತೇವೆ. ಅದಕ್ಕಾಗಿ ನಾವು ಜನಸಂಖ್ಯೆಯನ್ನು ಏನಂತ ಕರಿತೀವಿ ಅಂದರೆ ಸಂಪೂರ್ಣ ಎಣಿಕೆ ಅಂತ ಕರಿತೀವಿ. ಸಂಪೂರ್ಣ ಎಣಿಕೆ ಅಂದರೆ ಜನಸಂಖ್ಯೆ ಜೊತೆಗೆ ನೋಡಿರಿ, ಅಲ್ಲಿ ಜನನ, ಮರಣ, ಸ್ತ್ರೀಯರ ಸಂಖ್ಯೆ, ಪುರುಷರ ಸಂಖ್ಯೆ, ಮಕ್ಕಳ ಸಂಖ್ಯೆ, ಅವರ ಆಸ್ತಿ, ಉದ್ಯೋಗ, ಅವರು ಉಪಯೋಗಿಸ್ತಕ್ಕಂಥ ಪರಿಕರಗಳು, ಇವೆಲ್ಲವುಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಅಷ್ಟೇ ಅಲ್ಲದೆ ನಗರವಾಸಿಗಳು, ಗ್ರಾಮೀಣ ವಾಸಿಗಳು, ಇವುಗಳನ್ನು ಸಹಿತ ನಾವಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಹೀಗಾಗಿಯೇ ಜನಸಂಖ್ಯೆ ಅಂತಂದರೆ ಸಂಪೂರ್ಣ ಎಣಿಕೆ ಅಂತ ಅರ್ಥ. ಈಗ ಮಾದರಿ ಸಮೀಕ್ಷೆ ಅಂದರೇನು? ಮಾದರಿ ಸಮೀಕ್ಷೆ ಅಂತಂದರೆ ಜನಸಂಖ್ಯೆಯಲ್ಲಿ ಪ್ರತಿಯೊಂದನ್ನು ನಾವು ಅಧ್ಯಯನ ಮಾಡ್ತೀವಿ. ಇಲ್ಲಿ ಹಾಗಲ್ಲ, ಆ ಜನಸಂಖ್ಯೆಯಲ್ಲಿ ಒಂದು ಭಾಗವನ್ನು ಆಯ್ದುಕೊಂಡು ಅಧ್ಯಯನ ಮಾಡುವುದೇ ಮಾದರಿ ಸಮೀಕ್ಷೆ ಅಂತ. ಮಾದರಿ ಸಮೀಕ್ಷೆ ಅಂತಂದರೆ ಎಲ್ಲರಿಗೂ ಹೋಗಿ ಭೇಟಿಯಾಗೋ ಹಾಗಿಲ್ಲ, ಕೆಲವೇ ವ್ಯಕ್ತಿಗಳಿಗೆ ಭೇಟಿಯಾಗಿ ದತ್ತಾಂಶಗಳನ್ನ ಸಂಗ್ರಹಿಸುವಂಥ ಒಂದು ವಿಧಾನ ಮಾದರಿ ಸಮೀಕ್ಷೆ ಅಂತ ಹೇಳ್ಬೋದು. ಈಗ ನೋಡಿರಿ, ನಾವೀಗ ಯಾವುದೇ ಒಂದು ಅಧ್ಯಯನಕ್ಕೆ ಹೋಗಿರ್ತೀವಿ, ಯಾವುದೇ ಒಂದು ದತ್ತಾಂಶವನ್ನು ಸಂಗ್ರಹಿಸೋದಕ್ಕೆ ಹೋಗಿರ್ತೀವಿ. ಆವಾಗ ನಾವು ಎಲ್ಲ ವ್ಯಕ್ತಿಗಳಿಗೂ ಭೇಟಿಯಾಗೋದಕ್ಕೆ ಸಮಯದ ತೊಂದರೆ ಇರ್ತದೆ, ಹಣಕಾಸಿನ ತೊಂದರೆ ಇರ್ತದೆ, ಮತ್ತು ಇನ್ಯಾವುದೇ ಒಂದು ದಕ್ಷತೆಗೋಸ್ಕರವಾಗಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲರಿಗೂ ಭೇಟಿ ಆಗೋದಿಲ್ಲ, ಕೆಲವೇ ವ್ಯಕ್ತಿಗಳಿಗೆ ಭೇಟಿಯಾಗಿ ದತ್ತಾಂಶವನ್ನು ಸಂಗ್ರಹಿಸ್ತೀವಿ. ಇದಕ್ಕೆ ನಾವೇನಂತೀವಿ ಅಂದರೆ ಮಾದರಿ ದತ್ತಾಂಶ ಅಂತ ಹೇಳ್ತೀವಿ. ಮಾದರಿ ದತ್ತಾಂಶ, ಶಾಂಪಲ್ ಸರ್ವೆ ಅಂತ. ಈಗ ಒಂದು ಉದಾಹರಣೆ ತಗೊಂಡು, ಈಗ ರಾಜಕೀಯ ಪಕ್ಷದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಚುನಾಯಿತನಾಗುತ್ತಾನೆ ಅಂತ ನಾವೀಗ ಅಲ್ಲಿ ಸಮೀಕ್ಷೆಯನ್ನು ಮಾಡ್ತೀವಿ. ಪತ್ರಿಕೆಯವರು ಬರ್ತಾರೆ, ಮಾಧ್ಯಮದವರು ಬಂದು ಒಂದು ಊರಿನಲ್ಲಿ ಹೋಗ್ತಾರೆ, ನಿಮ್ಮೂರಿನಲ್ಲಿ ಹೆಚ್ಚು ಮತಗಳನ್ನು ಯಾವ ವ್ಯಕ್ತಿ ಪಡಿಬೋದು ಅಂತ, ಯಾವ ವ್ಯಕ್ತಿಗೆ ನಿಮ್ಮ ಹೆಚ್ಚು ಮತಗಳು ಬರ್ತವೆ ಅಂತ ಆ ಊರಿಗೆ ಹೋಗಿ ಆ ಊರಲ್ಲಿರುವಂಥ ಪ್ರತಿಯೊಂದು ಮನೆಗೂ ಅವ್ರು ಹೋಗೋದಿಲ್ಲ. ಆ ಪ್ರತಿಯೊಂದು ಮನೆಗೂ ಅವ್ರು ಹೋಗೋದಿಲ್ಲ. ಅಲ್ಲೇನು ಮಾಡ್ತಾರೆ, ಅಲ್ಲಿ ಒಂದು 500 ಮನೆಗಳಿವೆ ಅಂತ ಇಟ್ಕೊಂಡು ಆ 500 ಮನೆಗಳ ಬದಲಾಗಿ 50 ಮನೆಗಳಿಗೆ ಭೇಟಿ ಕೊಡ್ತಾರೆ. 50 ಮನೆಗಳಿಗೆ ಭೇಟಿ ಕೊಟ್ಟು ನಿಮ್ಮೂರಿನಲ್ಲಿ ಹೆಚ್ಚಿನ ಮತಗಳು ಯಾವ ಪಕ್ಷದ ಯಾವ ಅಭ್ಯರ್ಥಿಗೆ ಹೆಚ್ಚಿನ ಮತ ಬರ್ಬೋದು ಅಂತ ಅವರು 50 ಮನೆಗಳಿಗೆ ಭೇಟಿ ಕೊಡ್ತಾರೆ. 50 ಮನೆಗಳ ದತ್ತಾಂಶಗಳನ್ನು ಸಂಗ್ರಹಿಸಿ ಅದರ ಮೇಲಿಂದ ಇಂಥ ವ್ಯಕ್ತಿನೇ ಚುನಾವಣೆಯಲ್ಲಿ ಆಯ್ಕೆಯಾಗಬಹುದು ಅಂತ ನಿರ್ಧಾರಕ್ಕೆ ಬರ್ತಾರೆ. ಇದು ಹೇಗೆ? 500 ಮನೆಗಳಿಗೆ ಅವರು ಭೇಟಿಯಾಗಿಲ್ಲ. 500 ಮನೆಗಳ ಬದಲಾಗಿ ಎಷ್ಟು ಮನೆಗೆ ಭೇಟಿಯಾಗಿದ್ದಾರೆ ಹೇಳ್ರಿ? 50 ಮನೆಗಳಿಗೆ ಭೇಟಿಯಾಗಿದ್ದಾರೆ. ಹೀಗೆ ನೋಡ್ರಿ, 500 ಮನೆಗಳ ಬದಲಾಗಿ 50 ಮನೆಗಳಿಗೆ ಭೇಟಿಯಾಗಿ ನಾವು ದತ್ತಾಂಶವನ್ನು ಸಂಗ್ರಹಿಸಿದರೆ ಇದು ಮಾದರಿ ಸಮೀಕ್ಷೆ. 500 ಮನೆಗಳಿಗೆ ಭೇಟಿಯಾಗಿ ದತ್ತಾಂಶವನ್ನು ಸಂಗ್ರಹಿಸಿದರೆ ಅದು ಸಂಪೂರ್ಣ ಎಣಿಕೆ ಅಂತ ಹೇಳ್ತೀವಿ. ಅದಕ್ಕೆ ಹೀಗೆ ಕೆಲವೇ ವ್ಯಕ್ತಿಗಳಿಗೆ ಭೇಟಿಯಾಗಿ ಮಾಹಿತಿಗಳನ್ನು ನಿಖರವಾಗಿ ಸಂಗ್ರಹಿಸಿಕೊಳ್ಳೋದಕ್ಕೆ ನಾವು ಮಾದರಿ ಸಮೀಕ್ಷೆ ಅಂತ ಕರಿತೀವಿ. ಈ ಮಾದರಿ ಸಮೀಕ್ಷೆಯಲ್ಲಿ ನಾವು ದತ್ತಾಂಶಗಳನ್ನು ಸಂಗ್ರಹಿಸುವಾಗ 2 ವಿಧಾನಗಳನ್ನು ಅನುಸರಿಸ್ತೀವಿ. ಆ 2 ವಿಧಾನಗಳು ಯಾವುವು? 2 ವಿಧಾನಗಳು, ಮೊದಲೇದು ಅಂತಂದರೆ ನೋಡಿರಿ, ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ, ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಮಾದರಿಯ ದತ್ತಾಂಶಗಳನ್ನು ಸಂಗ್ರಹಿಸುವಾಗ
ನಾವು 2 ವಿಧಾನಗಳನ್ನು ಅನುಸರಿಸಿ ದತ್ತಾಂಶಗಳನ್ನು ಸಂಗ್ರಹಿಸುತ್ತೇವೆ. ಶೋಧಕ ಇಲ್ಲಿ 2 ವಿಧಾನಗಳನ್ನು ಅನುಸರಿಸ್ತಾನೆ. ಹಾಗಾದರೆ ಯಾವ ವಿಧಾನಗಳು? ಒಂದು ಯಾದೃಚ್ಛಿಕ ಅನಿಶ್ಚಿತ ಮಾದರಿ. ಯಾದೃಚ್ಛಿಕ ಮಾದರಿ ಅಂತಂದರೆ ಏನು? ಅನಿಶ್ಚಿತ ಮಾದರಿ. ಅನಿಶ್ಚಿತ ಮಾದರಿ ಅಂತ ಹೇಳ್ತೀವಿ. ಹಾಗಾದರೆ ಯಾದೃಚ್ಛಿಕ ಮಾದರಿ ಅಂದರೇನು? ಯಾದೃಚ್ಛಿಕ ಮಾದರಿ ಅಂದರೆ ವೈಯಕ್ತಿಕ ಘಟಕಗಳನ್ನು ಜನಸಂಖ್ಯೆಯಿಂದ ಅಥವಾ ಸಂಪೂರ್ಣ ಎಣಿಕೆಯಿಂದ ಮಾದರಿಯಲ್ಲಿನ ದತ್ತಾಂಶಗಳನ್ನು ಅನಿಶ್ಚಿತವಾಗಿ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಯಾದೃಚ್ಛಿಕ ಅಥವಾ ಅನಿಶ್ಚಿತ ಮಾದರಿ ಅಂತ ನಾವು ಅದನ್ನು ಕರಿತೀವಿ. ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಯಾದೃಚ್ಛಿಕ ಮಾದರಿ ಎಂದರೇನು ಅಥವಾ ಅನಿಶ್ಚಿತ ಮಾದರಿ ಎಂದರೇನು ಅಂದರೆ ವೈಯಕ್ತಿಕ ಘಟಕಗಳನ್ನು ಜನಸಂಖ್ಯೆಯಿಂದ ಅಥವಾ ಸಂಪೂರ್ಣ ಎಣಿಕೆಯಿಂದ ದತ್ತಾಂಶಗಳನ್ನು ಅನಿಶ್ಚಿತವಾಗಿ ಆಯ್ಕೆ ಮಾಡಿಕೊಳ್ಳುವುದೇ ಯಾದೃಚ್ಛಿಕ ಅಥವಾ ಅನಿಶ್ಚಿತ ಮಾದರಿ. ನೋಡಿ, ಈಗ ಮಾದರಿ ಅಂತ ನಾವು ಒಂದು ಸ್ಯಾಂಪಲ್ ಸರ್ವೆ ಮಾಡಲಿಕ್ಕೆ ಹೋಗಿರ್ತೀವಿ. ಅಲ್ಲಿ ಈ ವಿಧಾನವನ್ನು ಅನುಸರಿಸ್ತೀವಿ. ಈಗ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಈಗ ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟತೆ ಬರಬೇಕಾದ್ರೆ ಒಂದು ಉದಾಹರಣೆಯನ್ನು ನೋಡೋಣ. ನಾವೀಗ ಒಂದು ಪ್ರದೇಶಕ್ಕೆ, ಒಂದು ಊರಿಗೆ ಹೋಗಿದ್ದೀವಿ. ಒಂದು ಊರಿಗೆ ಹೋಗಿ ಅಲ್ಲಿ ಆ ಊರಿನಲ್ಲಿ 300 ಮನೆಗಳಿವೆ. ನೋಡಿರಿ, ಆ ಊರಿನಲ್ಲಿ ಏನಿವೆ? 300 ಮನೆಗಳಿವೆ. ಆ 300 ಮನೆಗಳಿಗೆ ಹೋಗಿ ನಾನೊಂದು ಸಮೀಕ್ಷೆ ಮಾಡ್ತಾಯಿದ್ದೀನಿ. ಏನು ಸಮೀಕ್ಷೆ ಮಾಡ್ತಾಯಿದ್ದೀನಿ? ಭಾರತ ದೇಶದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ. ಪೆಟ್ರೋಲ್ ಬೆಲೆ ಹೆಚ್ಚಾಗಿರೋದ್ರಿಂದ ಆ ಮನೆಯ ಬಜೆಟ್ನಲ್ಲಿ ಏನು ವ್ಯತ್ಯಾಸ ಆಗಿದೆ? ಅವರು ಎಷ್ಟು ಹೆಚ್ಚಿನ ಹಣವನ್ನು ಇವತ್ತು ಪೆಟ್ರೋಲ್ಗೆ ಖರ್ಚು ಮಾಡ್ತಾ ಇದ್ದಾರೆ. ಈಗ ಹೆಚ್ಚಿನ ಪೆಟ್ರೋಲ್ಗೆ ಖರ್ಚು ಮಾಡೋದರಿಂದ ಅವರ ಮನೆಯ ನೋಡಿರಿ ಆಯವ್ಯಯದಲ್ಲಿ ಏನು ವ್ಯತ್ಯಾಸ ಉಂಟಾಗಿದೆ, ಅವರ ಬಜೆಟ್ ಮೇಲೆ ಏನು ಪರಿಣಾಮ ಬೀರಿದೆ ಅನ್ನೋದನ್ನು ನಾನು ಅಧ್ಯಯನ ಮಾಡಬೇಕಾಗಿದೆ. ಅದಕ್ಕಾಗಿ ನಾನೀಗ ಆ 300 ಜನರು ಇರುವಂಥ 300 ಕುಟುಂಬ ಇರುವಂಥ ಆ ಮನೆಗಳಿಗೆ ನಾನೀಗ ಹೋಗ್ತೀನಿ. ಹೋದಾಗ ನನಗೆ ಆ 300 ಕುಟುಂಬಗಳಿಗೂ ಭೇಟಿಯಾಗೋದು ತುಂಬ ಪ್ರಯಾಸ, ತುಂಬ ಸಮಯ, ತುಂಬ ವೆಚ್ಚ ಆಗ್ತಾಯಿದೆ. ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಆ 300 ಮನೆಗಳ ಬದಲಾಗಿ 30 ಮನೆಗಳನ್ನು ಆಯ್ಕೋತೀನಿ. ಅಂದರೆ ಈ 30 ಮನೆಗಳಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಯಾರು ಬೇಕಾದರ ಮನೆಗೆ ನಾನು ಹೋಗ್ಬೋದು. ಇವರನ್ನೇ ಹಾಕೋಬೇಕು ಅಂತ ನಾನು ಇಲ್ಲಿ ಮಾಡಿರೋದಿಲ್ಲ. ಒಟ್ಟಿನಲ್ಲಿ ಆ 300 ಮನೆಗಳಲ್ಲಿ 30 ಮನೆಗಳನ್ನು ಆಯ್ದುಕೊಳ್ಳುತ್ತೇನೆ. ಹೇಗೆ ಆಯ್ದುಕೊಳ್ಳುತ್ತೇನೆ ನಾನು ಅಂದರೆ ಅಲ್ಲಿ ಆ 300 ಮನೆಗಳ ಮಾಲೀಕರ ಹೆಸರುಗಳನ್ನು ಬರೆದುಕೊಳ್ಳುತ್ತೇನೆ. ನಂಬರ್ 1 ಟು ನಂಬರ್ 2 ನಂಬರ್ 3 ಅಂತ 300 ಮನೆಗಳವರೆಗೆ 300 ಜನರ ಒಂದು ಲಿಸ್ಟ್ ತಯಾರು ಮಾಡ್ಕೊತೀವಿ. ಲಿಸ್ಟ್ ತಯಾರು ಮಾಡಿಕೊಂಡು ಅದರಲ್ಲಿ ಆ ಲಿಸ್ಟಲ್ಲಿ 30 ಸಂಖ್ಯೆಗಳ ಒಂದು ಚೀಟಿಯನ್ನು ಮಾಡ್ತೀವಿ. ಲಾಟ್ರಿ ಸಿಸ್ಟಮ್ ಅಂತೀವಲ್ಲ ಆ ರೀತಿ ಆ 300 ಚೀಟಿಗಳನ್ನು ತಯಾರು ಮಾಡ್ತೀವಿ. 300 ಕುಟುಂಬಗಳ 300 ಜನರ ಹೆಸರಿರುವಂಥ ಒಂದು ಚೀಟಿಯನ್ನು 300 ಚೀಟಿಗಳನ್ನು ತಯಾರು ಮಾಡ್ತೀವಿ. ಮಾಡಿ ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಆ 300ರಲ್ಲಿ 30 ಚೀಟಿಗಳನ್ನು ಲಾಟ್ರಿ ಮೂಲಕ ಎತ್ತುತ್ತೇವೆ. ಎತ್ತಿದಾಗ ಆ 300 ಯಾರ ಹೆಸರುಗಳು ಬರುತ್ತವೆಯೋ ಅವರ ಮನೆಗೆ ಹೋಗಿ ಪೆಟ್ರೋಲ್ ಬೆಲೆ ಏರಿಕೆಯಿಂದ ನಿಮ್ಮ ಬಜೆಟ್ ಮೇಲೆ ಎಂಥ ಪರಿಣಾಮ ಆಗಿದೆ, ನಿಮ್ಮ ಆದಾಯದ ಮೇಲೆ, ನಿಮ್ಮ ವೆಚ್ಚದ ಮೇಲೆ ಎಂಥ ಪರಿಣಾಮ ಆಗಿದೆ ಅಂತ ಆ 30 ಮನೆಗಳಿಗೆ ಹೋಗಿ ನಾನು ಭೇಟಿಯನ್ನು ಕೊಟ್ಟು ಅವರು ಹೇಳಿರುವಂಥ ದತ್ತಾಂಶಗಳನ್ನು, ಅವರು ಹೇಳಿರುವಂಥ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಬರುತ್ತೇನೆ. ಸಂಗ್ರಹಿಸಿಕೊಂಡು ಬಂದಾಗ ಇಲ್ಲಿ ಅನಿಶ್ಚಿತ ಮಾದರಿ ಆಗ್ತೈತಲ್ಲ, ಇದು ನಿಶ್ಚಿತವಾಗಿ ಇವ್ರ ಮನೆಗೆ ಹೋಗ್ತೀನಿ ಅಂತ ನಾನು ಹೇಳೋದಿಲ್ಲ. 30 ಮನೆಗಳಲ್ಲಿ ನಾನು ಲಾಟ್ರಿ ಎತ್ತೀನಿ, ಯಾವುದು ಬರ್ತದೋ ಅವ್ರ ಮನೆಗೆ ಹೋಗ್ತೀನಿ. ಆದರೆ ನಾನು ನಿಶ್ಚಿತವಾಗಿ ಇವ್ರ ಮನೆಗೆ ಹೋಗ್ತೀನಿ ಅಂತ ಏನಾದರೂ ಇಲ್ಲಿ ಇದೆಯಾ? ಇಲ್ಲ. ಅದಕ್ಕೆ ಆ 300 ಕುಟುಂಬಗಳಲ್ಲಿ ನಾನು ಲಾಟ್ರಿ ಮೂಲಕ ಆ ಚೀಟಿಗಳನ್ನು ಮೇಲೆತ್ತಿದಾಗ ಬರುವಂತಹ ಕುಟುಂಬಗಳಿಗೆ ಮಾತ್ರ ಭೇಟಿ ಕೊಟ್ಟು ಅವರು ಕೊಟ್ಟಿರುವಂಥ ಮಾಹಿತಿಗಳನ್ನು ನಾನು ತೆಗೆದುಕೊಂಡು ಬರುತ್ತೇನೆ. ಅದಕ್ಕಾಗಿಯೇ ನಾವು ಯಾವುದೇ ವ್ಯಕ್ತಿಗೆ ಆ ಲಾಟ್ರಿಯಲ್ಲಿ ಯಾವ ವ್ಯಕ್ತಿ ಬರ್ತಾನೋ ಆ ವ್ಯಕ್ತಿಯ ಮನೆಗೆ, ಆ ವ್ಯಕ್ತಿಗೆ ಮಾತ್ರ ಭೇಟಿಯಾಗಿ ದತ್ತಾಂಶಗಳನ್ನು ಸಂಗ್ರಹಿಸುತ್ತೇವೆ. ಅದಕ್ಕಾಗಿ ಇದನ್ನು ನಾವೇನಂತ ಹೇಳಿದ್ರೆ ಯಾದೃಚ್ಛಿಕ ಅಥವಾ ಅನಿಶ್ಚಿತ ಮಾದರಿ. ಅಂದರೆ ಇವರಿಗೆ ಭೇಟಿ ಆಗಬೇಕು, ಇವ್ರಿಗೆ ಭೇಟಿಯಾಗಿಯೇ ದತ್ತಾಂಶಗಳನ್ನು ಸಂಗ್ರಹಿಸಬೇಕು, ಇವ್ರಿಗೆ ಭೇಟಿಯಾಗಿಯೇ ಅಂಕಿಅಂಶಗಳನ್ನು ಸಂಗ್ರಹಿಸಬೇಕು ಅನ್ನುವಂಥ ಭಾವ ಇಲ್ಲಿ ಇರುವುದಿಲ್ಲ. ಏಕೆಂದರೆ ಇಲ್ಲಿ ಆ 300 ಕುಟುಂಬಗಳಲ್ಲಿ ಎಲ್ಲರೂ ಸ್ವತಂತ್ರರು, ಯಾರಿಗೆ ಬೇಕಾದರೂ ಭೇಟಿ ಆಗ್ಬೋದು. ಅದು ಎದರ ಮುಖಾಂತರ ಭೇಟಿ ಆಗ್ಬೋದು? ಲಾಟ್ರಿ ಮುಖಾಂತರನೇ ಭೇಟಿ ಆಗ್ಬೋದು. ಅದಕ್ಕಾಗಿ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಯಾದೃಚ್ಛಿಕ. ಈ ಮಾದರಿಗೆ
ಲಾಟ್ರಿ ಮಾದರಿ ಅಂತ ಕರೀತಾರೆ. ಹೇಳಿದ್ನಲ್ಲ ಲಾಟ್ರಿ ಮಾದರಿ ಅಂತ, ಅದು ಲಾಟ್ರಿ ಎತ್ತಿ ಅವರಿಗೆ ಭೇಟಿಯಾಗಿರುವಂಥ ಒಂದು ಪದ್ಧತಿ. ಯಾದೃಚ್ಛಿಕ ಮಾದರಿಯಲ್ಲಿ ಪ್ರತಿ ವ್ಯಕ್ತಿಗೂ ಆಯ್ಕೆಯ ಸಮಾನ ಅವಕಾಶವಿದೆ. ಹೀಗೆ ಆಯ್ಕೆ ಮಾಡಿರುವಂಥ 30 ಕುಟುಂಬಗಳು ಅನಿಶ್ಚಿತ ಮಾದರಿಯಾಗುತ್ತದೆ. ಇದನ್ನು ಲಾಟ್ರಿ ವಿಧಾನ ಅಂತೂ ಕೂಡ ನಾವು ಇದನ್ನು ಕರೆಯುತ್ತೇವೆ. ಈ ರೀತಿಯಾಗಿ ನಾವು ದತ್ತಾಂಶಗಳನ್ನು ಸಂಗ್ರಹಿಸಿದರೆ ಇದನ್ನು ನಾವೇನಂತೀವಿ ಹೇಳ್ರಿ, ಯಾದೃಚ್ಛಿಕ ಮಾದರಿಯ ಮುಖಾಂತರ ನಾವು ಸಂಗ್ರಹಿಸಿರುವಂಥ ದತ್ತಾಂಶಗಳು ಅಂತ ಕರಿತೀವಿ. ಯಾದೃಚ್ಛಿಕ ಮಾದರಿ ಅಥವಾ ಅನಿಶ್ಚಿತ ಮಾದರಿ. ಅನಿಶ್ಚಿತ ಅಂತ ಯಾಕೆ ಗೊತ್ತಾಯ್ತಲ್ಲ ಈಗ ನಿಮಗೆ, 300 ಜನರಲ್ಲಿ ಲಾಟ್ರಿ ಎತ್ತಿದಾಗ ಯಾರ ಹೆಸರು ಬರ್ತದೋ ಅವರ ಕುಟುಂಬಕ್ಕೆ ನಾವು ಭೇಟಿಯಾಗಿ ದತ್ತಾಂಶವನ್ನು ಸಂಗ್ರಹಿಸೋದ್ರಿಂದ ಇದು ಅನಿಶ್ಚಿತ, ಇವರಿಗೆ ಭೇಟಿ ಆಗ್ತೀನಿ ಅಂತೇನಿಲ್ಲ. ಅದಕ್ಕಾಗಿ ಇದು ಅನಿಶ್ಚಿತ ಮಾದರಿ ಅಂತ ನಾವು ಹೇಳ್ತೀವಿ. ಇದೊಂದು ರೀತಿಯಲ್ಲಿ ನಾವು ದತ್ತಾಂಶಗಳನ್ನು ಸಂಗ್ರಹಿಸಬಹುದು. ಮಾದರಿ ದತ್ತಾಂಶಗಳನ್ನು ಸಂಗ್ರಹಿಸುವಾಗ ಈ ವಿಧಾನವನ್ನು ಅನುಸರಿಸಿ ಕೂಡ ನಾವು ದತ್ತಾಂಶಗಳನ್ನು ಸಂಗ್ರಹಿಸಬಹುದು. ಇನ್ನೊಂದಿದೆ, ಇದು ರ್ಯಾಂಡಮ್ ಆಯಿತು, ಇದು ರ್ಯಾಂಡಮ್ ಸ್ಯಾಂಪ್ಲಿಂಗ್. ಇನ್ನೊಂದು ಬರ್ತದೆ ರೀ, ಎರಡನೇದು ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ. ಅಂದರೆ ಅನಿಶ್ಚಿತ ಮಾದರಿ, ಯಾದೃಚ್ಛಿಕವಲ್ಲದ ಮಾದರಿ ಅಂತ. ಯಾದೃಚ್ಛಿಕವಲ್ಲದ ಮಾದರಿ ಅಂದರೆ ಇದು ನೋಡಿರಿ ನಿಶ್ಚಿತವಾದ ಮಾದರಿ ಅಂತ. ಅಂದರೆ ನಾನೀಗ ದತ್ತಾಂಶಗಳನ್ನ ಸಂಗ್ರಹಿಸಲಿಕ್ಕೆ ಹೋದಾಗ ಇಂಥವರಿಗೆ ಭೇಟಿ ಆಗಬೇಕು, ಇವರಿಗೇ ಭೇಟಿ ಆಗಬೇಕು ಅಂತ ಮುಂಚಿತವಾಗಿಯೇ ನಾನು ನಿಶ್ಚಿತ ಮಾಡಿಕೊಂಡು ಇವರಿಗೆ ಭೇಟಿ ಆಗಬೇಕು, ಇವರಿಂದಲೇ ದತ್ತಾಂಶಗಳನ್ನು ಸಂಗ್ರಹಿಸಬೇಕು ಅಂತ ಮೊದಲೇ ನಾನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡಂಥ ವ್ಯಕ್ತಿಗಳಿಗೆ ಭೇಟಿಯಾಗಿ ದತ್ತಾಂಶಗಳನ್ನು ಸಂಗ್ರಹಿಸುತ್ತೇನೆ. ಅದಕ್ಕಾಗಿ ಇವಳಿಗೆ ನಾವೇನಂತೀವಿ ಹೇಳ್ರಿ, ನಿಶ್ಚಿತ ಮಾದರಿ ಅಂತ ನಾವು ಕರಿತೀವಿ. ಯಾದೃಚ್ಛಿಕವಲ್ಲದ ನಿಶ್ಚಿತ ಮಾದರಿ ಅಂತ ನಾವು ಇದನ್ನು ಕರಿತೀವಿ. ಅಂದರೆ ಉದಾಹರಣೆಗೆ ತಗೊಳ್ಳಿ, ಈಗ ಒಂದು ಪ್ರದೇಶದಲ್ಲಿ 100 ಕುಟುಂಬಗಳಿವೆ ಅಂತ ಇಟ್ಕೊಳ್ಳೋಣ. 100 ಕುಟುಂಬಗಳು. ಆ 100 ಕುಟುಂಬಗಳಲ್ಲಿ ಎಲ್ಲರಿಗೂ ಭೇಟಿ ಆಗೋದಕ್ಕೆ ಸಮಯ ಇರೋದಿಲ್ಲ. ಅದಕ್ಕಾಗಿ ನಾವೆಲ್ಲಿ ಏನು ಮಾಡ್ತೀವಿ, ಇದು ಮೊದಲ ಮಾದರಿ. ನಾವು ಮಾದರಿ ವಿಧಾನವನ್ನು ಅನುಸರಿಸುವಾಗ ಆ ಊರಿನಲ್ಲಿ 100 ಜನ ಇದ್ದಾರೆ ಅಂದರೆ ಆ 100 ಜನರಿಗೂ ನಾನು ಭೇಟಿಯಾಗೋದಿಲ್ಲ. ಹಾಗಾದರೆ 100 ಜನರ ಬದಲಾಗಿ ನಾನು ಯಾರಿಗೆ ಭೇಟಿಯಾಗುತ್ತೇನೆ? 10 ಜನರಿಗೆ ಭೇಟಿಯಾಗುತ್ತೇನೆ. 10 ಜನರಿಗೆ ಭೇಟಿಯಾಗಿ ದತ್ತಾಂಶಗಳನ್ನು ಸಂಗ್ರಹಿಸುತ್ತೇನೆ. ಈಗ ಉದಾಹರಣೆಗೆ ತಗೊಳ್ರಿ, ನಾನು ಯಾವುದೇ ಒಂದು ವಸ್ತುವಿನ ಬಗ್ಗೆ ನೋಡಿ, ಆ ವಸ್ತುವಿನ ಉಪಯೋಗದ ಬಗ್ಗೆ ಜನರ ಅಭಿಪ್ರಾಯಗಳನ್ನು, ಜನರ ಅನಿಸಿಕೆಗಳನ್ನು ನಾನು ಸಂಗ್ರಹಿಸಲಿಕ್ಕೆ ಹೋಗಿದ್ದೀನಿ. ಏಕೆಂದರೆ ಆ ವಸ್ತುವಿನ ಹೆಚ್ಚು ಜನ ಉಪಯೋಗ ಮಾಡ್ತಾಯಿದ್ರೆ ಅದು ಒಳ್ಳೆಯದು, ಜನ ಅದನ್ನು ತಿರಸ್ಕರಿಸಿದರೆ ಅದು ಒಳ್ಳೆಯದು ಅಲ್ಲ ಅನ್ನುವಂಥ ಒಂದು ಸಮೀಕ್ಷೆಯನ್ನು ನಾನು ಮಾಡ್ತಾಯಿದ್ದೀನಿ ಅಂತಂದರೆ ಆಗ ನಾನು ಹೋಗಿ ಈ ಸಮೀಕ್ಷೆಯನ್ನು ಮಾಡ್ತೇನೆ. ಈಗ ಉದಾಹರಣೆಗೆ ತಗೊಳ್ರಿ, ನಾವು ಈಗ ಯಾವುದಾದ್ರೂ ವಸ್ತು ಅಂತ ಇಟ್ಕೊಳ್ಳೋಣ. ಯಾವುದಾದ್ರೂ ವಸ್ತು ಅಂತ ಯಾವುದನ್ನು ಇಟ್ಕೊಳ್ಳೋಣ? ಸರಿ, ಒಂದು ವಸ್ತು. ಈಗ ಮೋಟ್ರ್ ಬೈಕ್ ಅಂತ ಇಟ್ಕೊಳ್ಳೋಣ. ಮೋಟ್ರ್ ಬೈಕ್ಗಳು ಸುಮಾರು ಕಂಪ್ನಿ ಮೋಟ್ರ್ ಬೈಕ್ಗಳಿವೆ. ಅಂದರೆ ಹೀರೋ ಕಂಪ್ನಿದಿದೆ, ಹೋಂಡಾ ಕಂಪ್ನಿದಿದೆ, ಅದರಲ್ಲಿ ಸರಿ ಇನ್ಯಾವ ಕೆಲವೊಂದಿಷ್ಟು ಕಂಪ್ನಿಗಳಿವೆ. ಅದರಲ್ಲಿ ಭಾಳಷ್ಟು ಜನ ಯಾವ ಕಂಪನಿಯ ಮೋಟ್ರ್ ಬೈಕ್ಗಳನ್ನು ಹೆಚ್ಚು ಉಪಯೋಗ ಮಾಡ್ತಾರೆ ಅಂತ ಆ 100 ಜನರ ಮನೆಗಳಿಗೆ ಹೋಗಿ ನಾನು ನೋಡ್ಕೋಬೇಕಾಗಿದೆ. ಹೌದು, ಈಗ ನಾನು ಆ 100 ಜನರು ಇರುವಂಥ ಊರಿಗೆ ಹೋಗಿ ಇಲ್ಲಿಯ ಜನ ಯಾವ ಬೈಕ್ಗಳನ್ನು, ಯಾವ ಕಂಪನಿಯ ಬೈಕ್ಗಳನ್ನು ಹೆಚ್ಚಿಗೆ ಉಪಯೋಗಿಸ್ತಾರೆ ಅಂತ ನಾನು ಕೇಳ್ಕೋಬೇಕಾಗಿದೆ. ಆಗ ನಾನೇನು ಮಾಡ್ತೇನೆ, ಈ 100 ಜನರಿಗೆಲ್ಲರಿಗೂ ಭೇಟಿ ಆಗೋದಿಲ್ಲ. ಯಾಕಂದರೆ ಆ 100 ಜನರಿಗೆ ಭೇಟಿ ಆಗೋದಕ್ಕೆ ಸಮಯದ ಅಭಾವ, ಆಮೇಲೆ ಇನ್ನಿತರ ಕೆಲವೊಂದು ತೊಂದರೆಗಳು ಇರ್ಬೋದು. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಮಾದರಿ ವಿಧಾನವನ್ನು ಅನುಸರಿಸ್ತೀನಿ. ಮಾದರಿ ವಿಧಾನದ ಎರಡನೇ ವಿಧಾನ ಅದು ಯಾದೃಚ್ಛಿಕಲ್ಲದ ಅಂದರೆ ನಿಶ್ಚಿತ ಮಾದರಿಯನ್ನು ಅನುಸರಿಸ್ತೀನಿ. ನಿಶ್ಚಿತ ಮಾದರಿ ಅಂದರೆ ಏನು? ಆ 100 ಜನರಲ್ಲಿ 10 ಜನರಿಗೆ ಭೇಟಿ ಆಗಬೇಕು. 10 ಜನರಿಗೆ ಭೇಟಿ ಆಗಬೇಕಂದ್ರೆ ಯಾರಿಗೆ ಭೇಟಿ ಆಗಬೇಕೆಂದು ಮೊದಲೇ ನಿಶ್ಚಿತತೆಯನ್ನು ಮಾಡಿಕೊಂಡು ಅಂಥವರ ಮನೆಗಳಿಗೆ ಹೋಗಿ ನಾನು ಯಾವ ಮೋಟ್ರ್ ಬೈಕನ್ನು ಯಾವ ಜನರು ಹೆಚ್ಚಿಗೆ ಉಪಯೋಗ ಮಾಡ್ತಾರೆ ಅಂತ ನಾನು ಹೋಗಿ ಕೇಳ್ತಾ ಹೋಗ್ತೀನಿ. ಅವರು ಯಾರು ಹೇಳ್ಬೋದು, ಕೆಲವರು ಹೀರೋ ಉಪಯೋಗ ಮಾಡ್ತಾರೆ, ಕೆಲವರು ಹೊಂಡಾ ಗಾಡಿಗಳನ್ನ ಹೆಚ್ಚು ಉಪಯೋಗ ಮಾಡ್ತಾರೆ, ಅಥವಾ ಇನ್ನಿತರ ಮತ್ತೊಂದು ಕಂಪ್ನಿ ಗಾಡಿಯನ್ನು ಉಪಯೋಗ ಮಾಡ್ತಾರೆ, ಇಲ್ಲ ಮತ್ತೊಬ್ಬರು ಇನ್ನೊಂದು ಕಂಪ್ನಿ ಗಾಡಿಯನ್ನು ಹೆಚ್ಚು ಉಪಯೋಗ ಮಾಡ್ತಾರೆ ಅಂತ ಜನ ತಮ್ಮ ಅಭಿಪ್ರಾಯ ಹೇಳ್ಬೋದು. ಹಾಗಾದರೆ 100 ಕುಟುಂಬಗಳಲ್ಲಿ ನಾನೀಗ ಎಷ್ಟು ಕುಟುಂಬಕ್ಕೆ ಹೊರಟಿದ್ದೇನೆ? 10 ಕುಟುಂಬಗಳಿಗೆ ಹೊರಟಿದ್ದೇನೆ. 10 ಕುಟುಂಬಗಳನ್ನಾಗಿ ಲಾಟ್ರಿ ಮೂಲಕ ಆಯ್ಕೆ ಮಾಡ್ಕೋತೀನಿ? ಇಲ್ಲ. ಆ 10 ಯಾವ ಕುಟುಂಬಗಳು, ಆ 10 ಯಾವ ಕುಟುಂಬಗಳು ಅನ್ನೋದನ್ನು
ಮೊದಲೇ ನಾನು ಏನು ಮಾಡಿರುತ್ತೇನೆ, ನಿಶ್ಚಿತ ಮಾಡಿರುತ್ತೇನೆ, ಇವ್ರ ಮನೆಗೇ ಹೋಗಬೇಕು, ಇವ್ರ ಮನೆಗೇ ಹೋಗಬೇಕು ಅಂತ ಮೊದಲೇ ನಿಶ್ಚಿತ ಮಾಡಿಕೊಂಡು ನಿಶ್ಚಿತವಾದಂಥ ಮನೆಗಳಿಗೆ ಹೋಗಿ ಭೇಟಿಯಾಗಿ ದತ್ತಾಂಶಗಳನ್ನ ಸಂಗ್ರಹಿಸಿದರೆ ಇದು ನಿಶ್ಚಿತ ಮಾದರಿ. ನಾನೀಗ ಒಂದು ಊರಿಗೆ ಹೋಗ್ತೀನಿ, ಅಲ್ಲಿ 100 ಕುಟುಂಬಗಳಿವೆ. ಆ 100 ಕುಟುಂಬಗಳಲ್ಲಿ 10 ಕುಟುಂಬಗಳಿಗೆ ನಾನು ಭೇಟಿಯಾಗುತ್ತೇನೆ. ಹೌದು, 10 ಕುಟುಂಬಗಳು ಅವು ನಮ್ಮ ಸಂಬಂಧಿಕರ ಕುಟುಂಬ ಆಗಿರ್ಬೋದು, ನಮ್ಮ ಸ್ನೇಹಿತರ ಕುಟುಂಬ ಆಗಿರ್ಬೋದು, ನಮ್ಮ ನೆರೆಹೊರೆಯ ಕುಟುಂಬಗಳೇ ಆಗಿರ್ಬೋದು, ಅಥವಾ ನಮ್ಮ ಚಿರಪರಿಚಿತ ಕುಟುಂಬಗಳು ಆಗಿರ್ಬೋದು, ಅಥವಾ ನಮ್ಮ ಕ್ಲಾಸ್ಮೇಟ್ಸ್ ಕುಟುಂಬಗಳೇ ಆಗಿರ್ಬೋದು, ಅಥವಾ ನಮ್ಮ ದೂರದ ಸಂಬಂಧಿಗಳು ಆಗಿರ್ಬೋದು, ನಮ್ಮ ಆತ್ಮೀಯರು ಆಗಿರ್ಬೋದು. ಸರಿ, ನಾವು 100 ಕುಟುಂಬಗಳು ಇವೆ. ಆ 100 ಕುಟುಂಬ 10 ಕುಟುಂಬ ಹೋಗ್ತವೆ. ಒಂದು ಸಿದ್ದಪ್ಪ, ಒಂದು ರಾಮಚಂದ್ರ, ಒಂದು ನೋಡ್ರಿ ಸಂದೀಪ, ಒಂದು ಸಚಿನ್, ಒಂದು ವಿಶ್ವನಾಥ, ಒಂದು ಈಶ್ವರ, ಒಂದು ಚೇತನ, ಒಂದು ನಾರಾಯಣ, ಹೀಗೆ ಒಂದು 10 ಕುಟುಂಬಗಳಿಗೆ ಹೋಗಿ ಭೇಟಿಯಾಗಿ ದತ್ತಾಂಶಗಳನ್ನ ಸಂಗ್ರಹಿಸ್ತೇನೆ. ಹೀಗೆ ದತ್ತಾಂಶಗಳನ್ನ ಸಂಗ್ರಹಿಸುವಾಗ ಹೀಗೆ ಮೊದಲೇ ನಿಶ್ಚಿತತೆಯನ್ನು ಮಾಡಿಕೊಂಡು ಅವರಿಗೆ ಭೇಟಿಯಾಗಿ ದತ್ತಾಂಶಗಳನ್ನ ಸಂಗ್ರಹಿಸಿದರೆ ಇದು ನಿಶ್ಚಿತ ಮಾದರಿ. ಮೊದಲೇದು ಅನಿಶ್ಚಿತ ಮಾದರಿ, ಲಾಟ್ರಿ ಮೂಲಕ ಮಾಡಿರುವಂಥದ್ದು, ಇದು ನಿಶ್ಚಿತ ಮಾದರಿ. ಹೀಗೆ ನಾನು ಅವರಿಗೆ ಭೇಟಿಯಾಗಿ ದತ್ತಾಂಶವನ್ನು ಸಂಗ್ರಹಿಸಿಕೊಂಡು ಬಂದು ಅವುಗಳನ್ನು ನನ್ನ ಅಧ್ಯಯನಕ್ಕಾಗಿ ಉಪಯೋಗ ಮಾಡಿಕೊಳ್ಳುತ್ತೇನೆ. ಇದಕ್ಕೆ ಹೀಗೆ ಈ 2 ವಿಧಾನಗಳ ಮೂಲಕ ನಾವು ಮಾದರಿ ದತ್ತಾಂಶದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುತ್ತೇವೆ. ಈಗ ನಿಮಗೆ ಗೊತ್ತಾಯ್ತಲ್ರಿ ಏನು ಅಂತಂದರೆ, ವೈಯಕ್ತಿಕ ಘಟಕಗಳನ್ನು ಜನಸಂಖ್ಯೆಯಿಂದ ಅಥವಾ ಸಂಪೂರ್ಣ ಎಣಿಕೆಯಿಂದ ಮಾದರಿಯಲ್ಲಿನ ದತ್ತಾಂಶಗಳನ್ನು ಅನಿಶ್ಚಿತವಾಗಿ ಆಯ್ಕೆ ಮಾಡಿಕೊಳ್ಳುವುದೇ ಯಾದೃಚ್ಛಿಕ ಮಾದರಿ ಅಂತ. ಇನ್ನು ಯಾದೃಚ್ಛಿಕವಲ್ಲದ ಮಾದರಿ ಅಂತಂದರೆ ಜನಸಂಖ್ಯೆಯಿಂದ ಮಾದರಿಯಲ್ಲಿನ ದತ್ತಾಂಶಗಳನ್ನು ನಿಶ್ಚಿತವಾಗಿ ಆಯ್ಕೆ ಮಾಡಿಕೊಳ್ಳುವುದೇ ಯಾದೃಚ್ಛಿಕ. ನಿಶ್ಚಿತವಾಗಿ ಆಯ್ಕೆ ಮಾಡ್ಕೊಂಡು ಹೋಗಿರ್ತೀವಿ ನಾವು ಮುಂಚಿತವಾಗಿಯೇ, ಅದಕ್ಕೆ ನಾವು ನಿಶ್ಚಿತವಾಗಿ ಆಯ್ಕೆ ಮಾಡಿಕೊಳ್ಳುವುದೇ ಯಾದೃಚ್ಛಿಕವಲ್ಲದ ಮಾದರಿ ಅಂತ ನಾವು ಅದನ್ನು ಹೇಳ್ತೀವಿ. ಹೀಗೆ ಇದನ್ನು ಮಾಡ್ತಾ ಹೋಗ್ತೀವಿ. ಈಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಟುಡೇ ಐ ವಿಲ್ ಡಿಸ್ಕಷನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಫಸ್ಟ್ ಒನ್, ರ್ಯಾಂಡಮ್ ಸ್ಯಾಂಪ್ಲಿಂಗ್. Random sampling, the individual units from the population are selected at random. In this method, every individual has an equal chance of being selected. In this method, every individual has an equal chance of being selected. That means whether an individual will get selected in the sample or not entirely depends on chance. In random sampling, all the items of a sample are selected independently of the other. Random sampling is done in 2 ways. Random sampling is done in 2 ways. First one, by using lottery method. First one is by using lottery method. In lottery method, every unit of the population are kept in one place in another from the chits. Then these chits are mixed well and someone is asked to select the required numbers of chits in a random manner without any bias by using random number table. In this method, random number tables are generated to ensure equal possibility of selection of every individual units. By using random number table, in this method, random number tables are generated to ensure equal probability of selection of every individual unit. Another one is non-random sampling. Non-random sampling is one where the individual unit from the population are selected at non-random is called non-random sampling. There may be a situation that you have to
select 10 out of 100 households. In a locality, you have to decide which household to select and which to reject. There may be a situation that you have to select 10 out of 100 households in a locality. You have to decide which household to select and which to reject. In a non-random sampling method, all the units of the population do not have equal chance of being selected, and convenience or judgment of the investigator plays an important role in selection of the sample. They are mainly selected on the basis of judgment, purpose, convenience or quota, and are a non-random samples. This is called non-random sampling. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಯಾದೃಚ್ಛಿಕ ಅಲ್ಲದ ಮತ್ತು ಯಾದೃಚ್ಛಿಕ, ಅನಿಶ್ಚಿತ ಮಾದರಿ ಮತ್ತು ನಿಶ್ಚಿತ ಮಾದರಿ, ಯಾದೃಚ್ಛಿಕ ಮಾದರಿ, ಯಾದೃಚ್ಛಿಕ ಅಲ್ಲದ ಮಾದರಿ, ಈ ಎರಡು ಮಾದರಿಗಳನ್ನು ಉಪಯೋಗಿಸಿ ನಾವು ಹೇಗೆ ದತ್ತಾಂಶಗಳನ್ನು ಸಂಗ್ರಹಿಸ್ಬೋದು ಅನ್ನೋದನ್ನು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಇದನ್ನು ನಮ್ಮ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥೈಸಿಕೊಂಡು ಅಧ್ಯಯನ ಮಾಡಿದರೆ ನಿಮಗೆ ಒಳ್ಳೆಯ ಅಂಕನ್ನು ಪಡೆಯೋದಕ್ಕೆ ಸಹಾಯಕ ಆಗ್ತದೆ. ವಿದ್ಯಾರ್ಥಿಗಳು ಇದನ್ನು ಚೆನ್ನಾಗಿ ತಯಾರಿ ಮಾಡಿಕೊಡ್ರಿ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.